ಹಲೋ ಹಾಯ್ ನಮಸ್ತೆ ತಮಗೆಲ್ಲರಿಗೂ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಾವು ಈ ಹಿಂದಿನ ವಿಡಿಯೋದಲ್ಲಿ ಚೆಸ್ ಆಟಗಾರ ಆಗಬೇಕಾದ್ರೆ ಇರಬೇಕಾಗಿರ್ತಕ್ಕಂತಹ ಮೂಲಭೂತ ಗುಣಗಳೇನು, ಅವನು ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂತಹ ಹವ್ಯಾಸಗಳೇನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತಿನ ದಿವಸ ಈ ಒಂದು ವಿಡಿಯೋದಲ್ಲಿ ನಾವು ಚೆಸ್ ಬೋರ್ಡ್ ಬಗ್ಗೆ ಹಾಗೂ ಅದರಲ್ಲಿರ್ತಕ್ಕಂತಹ ಮೂಲ ಅಂಶಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡ್ರಿ ವೀಕ್ಷಕರೇ, ಇದು ಚೆಸ್ ಬೋರ್ಡು. ಇದರಲ್ಲಿ ಟೋಟಲಾಗಿ 64 ಸ್ಕ್ವೇರ್ಸ್ ಇರ್ತವೆ. ಅದರಲ್ಲಿ 32 ಬ್ಲ್ಯಾಕ್ ಸ್ಕ್ವೇರ್ಸ್, 32 ವೈಟ್ ಸ್ಕ್ವೇರ್ಸ್ ಇರ್ತವೆ. ಈ ಇಷ್ಟು ಸ್ಕ್ವೇರ್ಗಳನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಸಿದ್ಧ ಸೂತ್ರವನ್ನು ರೆಡಿ ಮಾಡಿದ್ದಾರೆ. ಹೇಗಪ್ಪ ಅಂದರೆ, ಯಾವಾಗಲೂ ನಾವು ಚೆಸ್ ಬೋರ್ಡನ್ನು ಇಟ್ಕೊಂಡ್ರೆ ನಮ್ಮ ಬಲಭಾಗದಲ್ಲಿ ವೈಟ್ ಸ್ಕ್ವೇರ್ ಇರಬೇಕು. ಅಕಸ್ಮಾತ್ ಬ್ಲ್ಯಾಕ್ ಸ್ಕ್ವೇರ್ ಇದ್ದರೆ ಇದು ತಪ್ಪಾಗಿದೆ. ಯಾಕೆಂದರೆ ಇದು ರೂಲ್ಸ್ ಮಾಡಿದ್ದಾರೆ, ಇದು ರೂಲ್ಸ್ ಆಯಿತು, ಫಿಡೆ ಅಪ್ರೂವ್ಡ್ ರೂಲ್ಸು. ನಮ್ಮ ಬಲಭಾಗದಲ್ಲಿ ವೈಟ್ ಸ್ಕ್ವೇರ್ ಇರಬೇಕು. ಈ ರೀತಿ ಇಟ್ಕೊಂಡಾಗ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ವೈಟ್ ಅಂತ ಕೊಟ್ಟಿದ್ದಾರೆ. ಇದೇ ರೀತಿ ಆಪೋಸಿಟ್ ಸೈಡು ಬ್ಲ್ಯಾಕ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನೀವು ಅದು ನೋಡಿದ ಮೇಲೆ ಇಲ್ಲಿ ವೈಟಲ್ಲಿ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಅಂತೇಳಿ ಇಲ್ಲಿ ಇಂಗ್ಲೀಷ್ ಆಲ್ಫಾಬೆಟಿಕ್ ಸ್ಮಾಲ್ ಲೆಟರ್ನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಮುಖ್ಯ ಉದ್ದೇಶ ಏನಪ್ಪ ಅಂತ ಅಂದರೆ, ಈ ಒಂದು ಕಾಣುತ್ತಲ್ಲ ಎ, ಇಲ್ಲಿಂದ ಅಪ್ ಟು ಅಲ್ಲಿವರೆಗೂ 8th ಕಾಣುತ್ತೆ. ಅಲ್ಲಿ ನಿಮಗೆ ಅಲ್ಲಿವರೆಗೂ ಇದನ್ನ ಎ ಫೈಲ್ ಅಂತ ಕರಿತೀವಿ, ಬಿ ಫೈಲ್, ಸಿ ಫೈಲ್, ಡಿ ಫೈಲ್, ಇ ಫೈಲ್, ಹೆಚ್ ಫೈಲ್, ಎಫ್ ಫೈಲ್, ಜಿ ಫೈಲ್ ಹಾಗೂ ಹೆಚ್ ಫೈಲ್. ಈ ಫೈಲ್ಗಳನ್ನು ಮತ್ತೆ ಇನ್ನೂ ಭಾಗ ಮಾಡಿದ್ದಾರೆ. ಇಲ್ಲಿ ನೋಡಿ ಕಾಣುತ್ತಲ್ಲ, 1 2 3 4 5 6 7 8 ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಆ ಕಡೆಯಿಂದ ನೋಡೋರಿಗೆ ಅನುಕೂಲ ಆಗಲಿ ಅಂತ ಉಲ್ಟಾ ಕೊಟ್ಟಿದ್ದಾರೆ, ಇಲ್ಲಿ ಈ ಕಡೆಯಿಂದ ನೋಡೋರಿಗೆ ಅನುಕೂಲ ಆಗಲಿ ಅಂತೇಳಿ 1 2 3 4 5 6 7 8 ಇವನು ರ್ಯಾಂಕ್ ಅಂತ ಕರೀತಾರೆ. ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್, ಫಿಫ್ತ್ ರ್ಯಾಂಕ್, ಸಿಕ್ಸ್ತ್ ರ್ಯಾಂಕ್, ಸೆವೆಂತ್ ರ್ಯಾಂಕ್, 8th ರ್ಯಾಂಕ್. ಇದರ ನಂತರ ನೀವು ಇನ್ನೊಂದು ಗಮನಿಸಬೇಕು, ಇಲ್ಲಿ ಎ ಬಿ ಸಿ ಡಿ ಇದ್ದಾವಲ್ಲ, ನೀವು ಆ ಕಡೆ ಕೂತ್ಕೊಂಡಾಗ ಆ ಕಡೆಯಿಂದ ಎ ಬಿ ಸಿ ಡಿ ಬರೋಲ್ಲ. ಇಲ್ಲಿ ವೈಟ್ ಸೈಡ್ ಏನು ಆಲ್ಫಾಬೆಟಿಕ್ ಇರುತ್ತೋ ಅದೇ ಕೂಡ ಬ್ಲ್ಯಾಕ್ ಸೈಡ್ ಅದೇ ಇರುತ್ತೆ. ಅದೇ ಪ್ರಕಾರನ ನೋಡಬೇಕಾಗುತ್ತೆ. ಇಲ್ಲಿ ನಾವು ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ, ಈ ಒಂದು ಸ್ಕ್ವೇರ್ಗಳನ್ನು ನಾವು ನೆನ್ಪಿಟ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗೋ ರೀತಿಯಲ್ಲಿ ಇವನ್ನು ಕ್ಯಾಲ್ಕುಲೇಷನ್ ಮಾಡಿದ್ದಾರೆ, ಇವನ್ನು ಫಿಕ್ಸ್ ಮಾಡಿದ್ದಾರೆ. ಈಗ ನೋಡಿರಿ, ಎ ಫೈಲಲ್ಲಿ ಇಲ್ಲಿ ಫಸ್ಟ್ ರ್ಯಾಂಕ್ ಇದೆ, ಇದನ್ನು A1 ಸ್ಕ್ವೇರ್ ಅಂತ ಕರಿತೀವಿ. ನೆಕ್ಸ್ಟ್ ಎ ಫೈಲಲ್ಲಿ ಸೆಕೆಂಡ್ ರ್ಯಾಂಕ್ A2 ಸ್ಕ್ವೇರ್, ಎ ಫೈಲಲ್ಲಿ ಥರ್ಡ್ ರ್ಯಾಂಕ್ A3 ಸ್ಕ್ವೇರ್. ಇದೇ ರೀತಿ A4, A5, A6, A7, A8. ನೆಕ್ಸ್ಟ್ ನಾವು ಬಿ ಫೈಲಿಗೆ ಬರೋಣ. ಬಿ ಫೈಲಲ್ಲಿ ಫಸ್ಟ್ ರ್ಯಾಂಕ್ ಇದು B1, ಬಿ ಫೈಲಲ್ಲಿ ಸೆಕೆಂಡ್ ರ್ಯಾಂಕ್ B2, ಬಿ ಫೈಲಲ್ಲಿ ಥರ್ಡ್ ರ್ಯಾಂಕ್ B3, B4, B5, B6, B7, B8. ನೆಕ್ಸ್ಟ್ ಬರೋಣ ಸಿ ಫೈಲಿಗೆ. ಸಿ ಫೈಲಲ್ಲಿ ಫಸ್ಟ್ ರ್ಯಾಂಕು C1, ಸೆಕೆಂಡ್ ರ್ಯಾಂಕ್ C2, ಥರ್ಡ್ ರ್ಯಾಂಕ್ C3, ಫೋರ್ತ್ ರ್ಯಾಂಕ್ C4, C5, C6, C7, C8. ನೆಕ್ಸ್ಟ್ ಬರೋಣ ಡಿ ಫೈಲಲ್ಲಿ ಫಸ್ಟ್ ರ್ಯಾಂಕು D1, D2, D3, D4, D5, D6, D7, D8. ನೆಕ್ಸ್ಟ್ ಈ ಫೈಲಿಗೆ ಬರೋಣ. ಫಸ್ಟ್ ರ್ಯಾಂಕ್ E1, E2, E3, E4, E5, E6, E7, E8. ನೆಕ್ಸ್ಟ್ ಎಫ್ ಫೈಲ್, F1, F2, F3, F4, F5, F6, F7, F8. ನೆಕ್ಸ್ಟು ಜಿ ಫೈಲಿಗೆ ಬರೋಣ. G1, G2, G3, G4, G5, G6, G7, G8. ನೆಕ್ಸ್ಟ್ ಎಚ್ ಫೈಲಿಗೆ ಬರೋಣ. H1, H2, H3, H4, H5, H6, H7, H8. ನೋಡಿ ವೀಕ್ಷಕರೇ, ಇಷ್ಟನ್ನು ನೀವು ತಿಳ್ಕೊಂಡಾದ್ಮೇಲೆ
ನೀವು ಚದುರಂಗಾಟವನ್ನು ಚೆಸ್ ಬೋರ್ಡ್ ಇಲ್ಲದೇ ಆಡ್ಬೋದು, ಈಗಲ್ಲ ಮುಂದೆ. ಬ್ಲೈಂಡ್ ಫೋಲ್ಡ್ ಗೇಮೆಲ್ಲ ಆಡ್ತಾರಲ್ಲ, ಆ ಬ್ಲೈಂಡ್ ಫೋಲ್ಡ್ ಗೇಮ್ ಆಡೋದಕ್ಕೆ ಬೇಕಾಗಿರ್ತಕ್ಕಂತಹ ಮೂಲಭೂತವಾದ ಅಂಶ ಏನಪ್ಪ ಅಂದರೆ ಈ ಒಂದು ಆಲ್ಫಾಬೆಟಿಕ್ ಹಾಗೂ ಈ ನ್ಯೂಮರಿಕಲ್ ನಂಬರ್ಸ್, ರ್ಯಾಂಕ್ಸ್ ಮತ್ತು ಆಲ್ಫಾಬೆಟಿಕ್ ಇಷ್ಟನ್ನು ನೆನ್ಪಿಟ್ಕೊಂಡಿದ್ರೆ ನೀವು ಈ 64 ಸ್ಕ್ವೇರ್ಗಳನ್ನು ಆರಾಮಾಗಿ ನೆನ್ಪಿಟ್ಕೊಬೋದು. ಈಗ ನಾವು ತಕ್ಷಣ ಕೇಳ್ತೀನಿ, ಈ ಸ್ಕ್ವೇರ್ ಯಾವುದಂದರೆ ವೈಟ್ ಸ್ಕ್ವೇರ್ ಅಂತ ಹೇಳ್ಬಾರ್ದು, D1 ಸ್ಕ್ವೇರ್. ನೆಕ್ಸ್ಟ್ ಈ ಸ್ಕ್ವೇರು H2 ಸ್ಕ್ವೇರ್. ಈ ಸ್ಕ್ವೇರು ಲುಕ್ ಅಟ್ ಹಿಯರ್, F1 ಸ್ಕ್ವೇರ್, G1 ಸ್ಕ್ವೇರ್. ನೆಕ್ಸ್ಟ್ ಇದೇ ರೀತಿ ನಾವು ಯಾವುದೇ ಸ್ಕ್ವೇರನ್ನ ಕೇಳಿದ ತಕ್ಷಣ ನೀವು ಹೇಳೋ ರೀತಿಯಲ್ಲಿರಬೇಕು. ಮೊದಲು ನಿಮಗೆ ತುಂಬ ಕಷ್ಟ ಅಂತ ಅನಿಸುತ್ತೆ, ಆದರೆ ಹೋಗ್ತಾ ಹೋಗ್ತಾ ನಿಮಗೆ ತುಂಬ ಸುಲಭ ಆಗ್ತಾ ಹೋಗುತ್ತೆ. ನೋಡಿರಿ, ಇದು ಯಾವ ಸ್ಕ್ವೇರು, ನೀವು ಏನು ಮಾಡೋದು ಬೇಕಾಗಿಲ್ಲ. ಇಲ್ಲಿ D ಅಂತಿದೆ, D ಹೋಗ್ರಿ. ನೆಕ್ಸ್ಟ್ ಇದು 5 ಇದೆ, D5. ಈ ಸ್ಕ್ವೇರ್ ಹೆಸರೇನು D5. ನೆಕ್ಸ್ಟು ಇದು ಯಾವ ಸ್ಕ್ವೇರು, A ಇದೆ, 3rd ರ್ಯಾಂಕು A3. F ಇದೆ, 4th ರ್ಯಾಂಕು F4. ನೋಡಿ ವೀಕ್ಷಕರೇ, ಈ ರೀತಿಯಾಗಿ ನೀವು ಇಲ್ಲಿರ್ತಕ್ಕಂತಹ ಎಲ್ಲ 64 ಸ್ಕ್ವೇರ್ಗಳನ್ನು ಯಾವ ಸ್ಕ್ವೇರ್ ಎಲ್ಲಿ ಬರುತ್ತೆ ಅಂತೇಳಿ ಒಂದು 4 ರಿಂದ 5 ಸಲ ಇಲ್ಲ ಒಂದು 10 ಸಲ ನೀವು ಇದನ್ನು ಪುನರಾವರ್ತನೆ ಮಾಡ್ತಾ ಹೋದರೆ ನಿಮಗೆ ತಕ್ಷಣ ಗೊತ್ತಾಗುತ್ತೆ ಯಾವ ಸ್ಕ್ವೇರ್ಗೆ ಯಾವ ಆಲ್ಫಾಬೆಟ್ಟು ಯಾವ ರ್ಯಾಂಕ್ ಅಂತೇಳಿ ಗೊತ್ತಾಗುತ್ತೆ. ಬರ್ತಾ ಅದೇ ರೀತಿಯಾಗಿ ಕಲರ್ಗಳನ್ನು ಕೂಡ ನೀವು ನೆನ್ಪಿಟ್ಕೊಬೋದು. ಈ ಕಲರ್ಗಳನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಸುಲಭವಾದ ತಂತ್ರ ಇದೆ. ಇಲ್ಲಿ ನೋಡಿ A1 ಅಂತಿದೆ. A1ಅಲ್ಲಿ ಯಾವ ಕಲರ್ ಇದೆ, ಬ್ಲ್ಯಾಕ್ ಇದೆ. ಅಂದರೆ ಇದು ಬೆಸ ಸಂಖ್ಯೆ, ಆಡ್ ನಂಬರ್. ಇದು ಇಲ್ಲಿರ್ತಕ್ಕಂಥ ಎಲ್ಲ A5ಲಲ್ಲಿರ್ತಕ್ಕಂಥ ಎಲ್ಲ ಆಡ್ ನಂಬರ್ಗಳು ಬ್ಲ್ಯಾಕ್ ಕಲರ್ ಇದಾವೆ ನೋಡಿರಿ. E1 ನಂಬರ್ ಅಂದರೆ ಸರಿ ಸಂಖ್ಯೆಗಳೆಲ್ಲ ವೈಟ್ ಇದ್ದಾವೆ. ಅಂದರೆ A5ಲಲ್ಲಿರ್ತಕ್ಕಂತಹ ಆಡ್ ನಂಬರ್ ಎಲ್ಲವೂ ಬ್ಲ್ಯಾಕ್ ಅಂತ ನೆನ್ಪಿಟ್ಕೊಬೇಕು. ಇಲ್ಲಿ ನೋಡಿರಿ, B1ಅಲ್ಲಿ ವೈಟ್ ಇದೆ. ಇಲ್ಲಿ ಆಡ್ ನಂಬರೆಲ್ಲ ವೈಟ್ ಆಗಿದ್ದಾವೆ, E1 ನಂಬರೆಲ್ಲ ಬ್ಲ್ಯಾಕ್ ಇದ್ದಾವೆ. B5ಲಲ್ಲಿ ಏನು ನೆನ್ಪಿಟ್ಕೊಬೇಕು, ಆಡ್ ನಂಬರು ವೈಟು, E1 ನಂಬರು ಬ್ಲ್ಯಾಕು. ನೆಕ್ಸ್ಟ್ C5ಲಲ್ಲಿ ಇಲ್ಲಿ ಒಂದು ಇನ್ನೂ ತಕ್ಷಣ ಟ್ರಿಕ್ಸ್ ಬರುತ್ತೆ, ACEG, AC ಎಗ್ ಅಂತ ಕರಿಬೋದು. ಇವೆಲ್ಲದರಲ್ಲೂ ಕೂಡ ಆಡ್ ನಂಬರ್ಸು ಏನಾಗಿರ್ತವೆ, ಬ್ಲ್ಯಾಕ್ ಕಲರನ್ನು ಹೊಂದಿರ್ತವೆ. BDFH ಇಲ್ಲಿ E1 ನಂಬರ್ಸ್ ಎಲ್ಲವೂ ಬ್ಲ್ಯಾಕ್ ಕಲರ್ ಇರ್ತವೆ, ಆಡ್ ನಂಬರ್ ಎಲ್ಲ ವೈಟ್ ಇರ್ತವೆ ಅಂತೇಳಿ ನಾವು ನೆನ್ಪಿಟ್ಕೊಂಡ್ರೆ ನಾವು ತುಂಬ ಸುಲಭವಾಗಿ ಈ ಒಂದು ಬೋರ್ಡನ್ನು ನೆನ್ಪಿಟ್ಕೊಬೋದು. ಈ ರೀತಿಯಾಗಿ ನಾವು ಚೆಸ್ ಬೋರ್ಡನ್ನು ನೆನ್ಪಿಟ್ಕೊಂಡಿದ್ರೆ ನಾವು ಯಾವುದನ್ನು ಕಾಯಿಗಳನ್ನು ಮುಂದೋದಾಗ ಮೂವ್ ಮಾಡೋದು ಹೇಗೆ ಅಂತ ಹೇಳ್ತೀವಲ್ಲ, ಆವಾಗ ಈ ಕಾಯಿ ನಾನು ಇಲ್ಲಿಟ್ಟೆ, ಈ ಕಾಯಿ ಇವ್ರು ಬಂದು ಇಲ್ಲಿ ಕಡಿದ್ರು, ಇವ್ರು ಅಲ್ಲಿಟ್ಟರು ಅಂಥೇಳಿ ಅಲ್ಲಿ ಇಲ್ಲಿ ಅಂತಕ್ಕಂತಹ ಪದಗಳನ್ನು ನಾವು ಚೆಸ್ ಆಟದಲ್ಲಿ ಯಾವುದೇ ಕಾರಣಕ್ಕೂ ಬಳಸೋ ಹಾಗಿಲ್ಲ. ಆ ರೀತಿ ಬಳಸಿದರೆ ನಾವು ಚೆಸ್ಸನ್ನು ಮೂಲಭೂತವಾಗಿ ಥಿಯರಿಟಿಕಲಿ ಕಲಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನಾವು ಯಾವಾಗ ಚೆಸ್ಸನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡ್ತೀವೋ, ನಾನು ಅದಕ್ಕೆ ಫಸ್ಟ್ ಈ ಚೆಸ್ ಕಾಯಿಗಳನ್ನು ಹೆಂಗೆ ಇಡೋದಂತ ನಿಮ್ಗೆ ಹೇಳಲಿಲ್ಲ. ಫಸ್ಟ್ ಯಾರು ಇದನ್ನು ಕಲ್ತ್ಕೊಂತಾರೋ ಮುಂದೆ ಅತ್ಯಂತ ಸುಲಭವಾಗಿ, ಇದು ಸ್ವಲ್ಪ ನಿಮಗೆ ಸ್ಟಾರ್ಟಿಂಗ್ ಇದು ಬೇಜಾರು ಅನ್ನಿಸ್ಬೋದು, ಬೋರ್ ಅನ್ನಿಸ್ಬೋದು, ಆದರೆ ಫಸ್ಟ್ ಇದನ್ನು ಕಲೀರಿ. ಬೇಕಾದ್ರೆ 1 ಡೇ ಫುಲ್ ಟೈಮ್ ತಗೊಳ್ಳಿ, ಇಲ್ಲ 2 ಡೇಸ್ ತಗೊಳ್ಳಿಲ್ಲ, 1 ವೀಕ್ ತಗೊಳ್ಳಿಲ್ಲ, 1 ಮಂತ್ ತಗೊಳ್ರಿ. ಫಸ್ಟ್ ಈ ಬೋರ್ಡನ್ನು ಕಲೀರಿ. ಬೋರ್ಡನ್ನು ಕಲ್ತಾದ್ಮೇಲೆ ಕಾಯಿಗಳಿಗೆ ಹೋಗ್ರಿ. ಬೋರ್ಡನ್ನು ಕಲಿಯೋದಕ್ಕಿಂತ ಮುಂಚೆ ನೀವು ಕಾಯಿಗಳಿಗೆ ಹೋದರೆ ಖಂಡಿತವಾಗಿ ನೀವು ಏನು ಕಲಿಯೋದಕ್ಕೆ ಸಾಧ್ಯವಿಲ್ಲ. ಸರಿ, ಒಂದ್ಸಲಿ ನಾನು ತಕ್ಷಣ ಕೇಳ್ತೀನಿ, ನೀವು ತಕ್ಷಣ ಹೇಳಿ ಇದು ಯಾವ ಪ್ಲೇಸ್ ಇದು. ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ. E4. ನಾನು ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ. ಅದು C4. ಇದು ಯಾವುದು, H4. ಇದು ಯಾವುದು, D4. ಇದು ಯಾವುದು, A4. ನೆಕ್ಸ್ಟ್ ಈ ಪ್ಲೇಸು H8, D8, E8, B8, A8. ನೆಕ್ಸ್ಟ್ ಇದು D5, F5, B5, H5. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯಾಗಿ ನೀವು ಚದುರಂಗಾಟವನ್ನು ಮೂಲಭೂತವಾಗಿ ಥಿಯರಿಟಿಕಲ್ ಆಗಿ ನೀಟಾಗಿ ಕಲಿತಾ ಹೋದರೆ ಅತ್ಯಂತ ಸುಲಭವಾಗಿ ಕಲಿಬೋದು. ಹಾಗೂ ಈ ಒಂದು ಆಟದ ಮೇಲೆ ಮಾಸ್ಟರನ್ನು ಗಳಿಸ್ಬೋದು. ಇಂತಹ ಹೆಚ್ಚು ವಿಡಿಯೋಗಳನ್ನು ವೀಕ್ಷಿಸೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಸಲಹೆ ಹಾಗೂ ಸೂಚನೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಸಲಹೆ ಹಾಗೂ ಮಾರ್ಗದರ್ಶನಕ್ಕೆ ನಾವು ತುಂಬ ಆಭಾರಿಯಾಗಿರ್ತೇವೆ. ಧನ್ಯವಾದಗಳು.